ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ ಗೀತಾರ್ಥಂ ವಕ್ಷ್ಯಾಮಿ ಲೇಷತಃ. ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಪ್ರಯತ್ನಪೂರ್ವಕವಾಗಿ ನಿರಂತರ ತೊಡಗಿದವನು ಅರಿವುಗೇಡಿತನದ ಹೊಲಬುಗಳನ್ನೆಲ್ಲ ಕಳೆದುಕೊಂಡು ಅನೇಕ ಜನ್ಮಗಳ ನಿರಂತರವಾದ ಪ್ರಯತ್ನಕ್ಕೆ ಸಂಸಿದ್ಧನಾಗಿ ಉತ್ತಮವಾದ ಮರಳಿಬಾರದ ಮತ್ತೆ ದುಃಖದ ಸ್ಪರ್ಶವಿಲ್ಲದಂತಹ ಸುಖವನ್ನ ಅನುಭವಿಸುವ ಲೋಕಕ್ಕೆ ಆತ ತೆರಳುತ್ತಾನೆ ಅನ್ನೋದನ್ನ ಹೇಳಿದನು. ಸಂಶುದ್ಧ ಅನ್ನೋದು ಯೋಗಿಯಾದವನಿಗೆ, ಅಂದ್ರೆ ಯೋಗ ಅಂದ್ರೆ ನಿರಂತರ ಸಂಬಂಧ, ಭಗವಂತನ ಜೊತೆಗಿನ ನಿರಂತರ ಸಂಬಂಧ, ಅರಿವಿನಿಂದ ಕೂಡಿದ, ಭಕುತಿಯಿಂದ ಕೂಡಿದ, ಕರ್ಮದ ಚಟುವಟಿಕೆಯಿಂದ ಸೇರಿದ ಸಾಧನೆ ಅನ್ನುವುದೇ ಅವನ ಕಿಲುಬುಗಳನ್ನ ಕಳೆಯುವುದಕ್ಕೆ ಸಾಧ್ಯವಾಗುತ್ತೆ. ಮಧ್ಯದಲ್ಲಿ ಮನಸ್ಸು ಕೆಟ್ಟು ಸಾಧನೆಯನ್ನ ಬಿಟ್ಟು ಒದ್ದಾಡಿದ್ದೇ ಕಿಲುಬು. ಹಾಗಾಗಿ ಅವನು ಶುದ್ಧ ಮಾತ್ರ ಅಲ್ಲ, ಸಂಶುದ್ಧನಾಗ್ತಾನೆ. ಮತ್ತೆ ಕೊಳೆ ತಾಕತಂತೆ ಆತ ಪವಿತ್ರೀಕೃತನಾಗ್ತಾನೆ ಅನ್ನೋದನ್ನ ಹೇಳಿದ್ರು. ಛಲತೊಟ್ಟು ಯೋಗ ನಿರತನಾದಂತಹ ಸಾಧಕ ಜನ್ಮ ಜನ್ಮಗಳೆಲ್ಲೂ ಅನೇಕ ಪರೀಕ್ಷೆಗಳನ್ನು ಒಡ್ಡಿದಾಗಲೂ ಸೋಲದೆ ನೀನೇ ಬೇಕು ಅನ್ನುವ ಹಠ ಯೋಗಿಗೆ ಉಂಟಾದಾಗ, ಒಂದು ಜನ್ಮದ ಹಠ ಅಲ್ಲ, 10 ಜನ್ಮಗಳ ಹಠ, ಅದು ಅವನಿಗೆ ಸಾಧನೆಯನ್ನು ಮೂಡಿಸುತ್ತೆ. ಸಾಧಕನಿಗೆ ಹೇಗಾಗಿರುತ್ತೆ ಅಂದ್ರೆ, ಕಣ್ಣು ಬಿಟ್ಟಾಗ್ಲೂ ಭಗವಂತನದ್ದೇ ವೈಭವ ಕಾಣುತ್ತೆ, ಕಣ್ಣು ಮುಚ್ಚಿದ್ರೆ ಇನ್ನು ಜಾಸ್ತಿ ಕಾಣ್ಲಿಕ್ಕೆ ಶುರುವಾಗುತ್ತೆ. ಇದು ಅವನ ನಿಜವಾದ ದಾರಿಯಲ್ಲಿ ಸತ್ಯವಾದ ಗುರಿಯನ್ನು ಹೊಂದುವುದಕ್ಕೆ ಬೇಕಿರುವ ಒಂದು ವರ್ತನೆ. ಆದರೆ ಈ ಕ್ಷಣಕ್ಕಾಗಿ ಕಾಯಬೇಕಾದ ಜನ್ಮ ಎಷ್ಟು? 1 2? ಅನೇಕ ಜನ್ಮ ಸಂಸಿದ್ಧ. ಈಗ್ಲೇ ಎಲ್ಲ ಸರಿಯಾಗ್ಬೇಕು, ಈಗ್ಲೇ ಒಂದೇ ಸರ್ತಿಗೆ ಎಲ್ಲವನ್ನು ಪಡೆದು ಬಿಡಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಪೆಟ್ಟು ತಿನ್ನುವುದು ಬಾಕಿ ಇದ್ದಾಗ ಯಾರು ಕೂಡ ಅದನ್ನು ತಪ್ಪಿಸ್ಲಿಕ್ಕಾಗುವುದಿಲ್ಲ. ಆದ್ರಿಂದಾಗಿ ಒಂದ್ಸರ್ತಿ ಹಿಮಾಲಯದ ತುತ್ತ ತುದಿಗೆ ಏರಿ ಪಟ್ಟಪಾಡುಗಳನ್ನೆಲ್ಲ ನೆನೆದು ಆಗ ಬೀಸುವ ಆ ಗಾಳಿಯ ತಣ್ಣನೆಯ ಭಾವವನ್ನ ಸ್ವೀಕರಿಸುವಾಗ ಇರುವ ಆನಂದ ಏನೋ, ಆ ಆನಂದ ಆ ಏರಿದವನಿಗೆ ಮಾತ್ರ ಗೊತ್ತು. ಯಾಕೆಂದ್ರೆ ಅದರ ತುತ್ತ ತುದಿಗೆ ಏರುವಾಗ ದಾರಿಯಲ್ಲಿ ಕೈಕಾಲು ಬಿಟ್ಟವರು ಬಹಳ ಜನ, ಮಣ್ಣಾಗಿ ಹೋದವರು, ಹೆಣವಾಗಿ ಹೋದವರು, ಮರುಗಟ್ಟಿ ಹೋದವರು ಒಬ್ರಲ್ಲ ಇಬ್ರಲ್ಲ. ಅದನ್ನೆಲ್ಲ ನೋಡಿ 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 ಹತ್ತಿದ ಬಳಿಕದ ಭಗವತ್ ದರ್ಶನದಂತಹ ಒಂದು ಅನುಭವ ಆ ಇಡೀ ಪ್ರಪಂಚದ ಆಚೆ ಈಚೆಗಿನ ಸಂಗತಿಗಳು ಕಣ್ಣ ಮುಂದೆ ಬೆಳ್ಳಗಿನ ಬೆಟ್ಟಗಳ ಎಡೆಯಲ್ಲಿ ನಾನೊಬ್ಬ ಪುಟ್ಟ ಜೀವಿ, ಆದರೆ ಇದನ್ನು ನೋಡ್ಲಿಕ್ಕೆ ಸಾಧ್ಯ ಆಯಿತು ಅಂತ ಕುಣಿದು ಕುಪ್ಪಳಿಸುವುದಕ್ಕಾಗುವ ಆನಂದ ಅದು
ಹೇಳಲಿಕ್ಕಾಗದ್ದು. ಏನು ಹಾಗಂದ್ರೆ ಅನೇಕ ಜನ್ಮ ಸಂಸಿದ್ಧ? ಯಾಕೆ ಅಷ್ಟು ಜನ್ಮಗಳ ಬಗ್ಗೆ ಹೇಳ್ತಾರೆ? ಪ್ರತಿ ಸರ್ತಿಯೂ ಚೂರು ಚೂರೇ ಆತ ಎತ್ತರಕ್ಕೇರುವುದು ಸಾಧ್ಯವಾಗುತ್ತೆ. ಹೋದ ಅನುಭವಗಳನ್ನೆಲ್ಲ, ಹಿಂದಿನ ಜನ್ಮದ ಅನುಭವಗಳೆಲ್ಲ ಪಕ್ವಗೊಳ್ಬೇಕು. ಒಂದೇ ಸರ್ತಿ ಪಕ್ವ ಆಗುದಿಲ್ಲ. ಯಾಕೆಂದ್ರೆ ಇನ್ನೊಂದು ಯಾವುದೋ ಸುಖ ಸಿಕ್ಕಾಗ ಆ ಸುಖದ ಮೆದೆಯನ್ನೇ ಆದ್ರಿಂದಾಗಿ ಯಾರನ್ನು ಕೇಳಬೇಕು? ಈಗ ಇರುವಂತಹ ಮಂದಿ ಅವರು ಕೂಡ ಹಿಂದೆ ಯಾರೋ ಹೇಳಿದ್ದನ್ನ ಕೇಳಿ ಈಗ ಆ ಸಾಧನೆಯ ದಾರಿಯಲ್ಲಿದ್ದಾರೆ. ಯಾಕಂದ್ರೆ ಅಲ್ಲಿ ಹೋಗಿ ಬಂದವರು, ಅಲ್ಲಿಯ ಸಂಗತಿಯನ್ನು ಮುಟ್ಟಿ ಬಂದವರು ಯಾರೂ ಇಲ್ವೇ ಇಲ್ಲ. ಹಾಗಾದ್ರೆ ತಾನು ತಿಳಿಯಲೇಬೇಕು ಅನ್ನುವ ಅದಮ್ಯ ಬಯಕೆಯನ್ನ ತೀರಿಸಿಕೊಳ್ಳುವುದು ಹೇಗೆ? ಆಗ ಶಬ್ದವನ್ನೇ ಆಶ್ರಯಿಸಬೇಕು. ಶಬ್ದವು ಕೂಡ ಆಟ ಆಡಿಸಿಬಿಡುತ್ತೆ, ಏನೇನನ್ನೋ ತಿಳಿಸಿಬಿಡುತ್ತೆ. ಎದುರುಗಡೆ ಇದ್ದದ್ದನ್ನ ಸುಳ್ಳು ಹೇಳುತ್ತೆ. ಅಂದ್ರೆ ಅದು ಸುಳ್ಳು ಅಂತ ಹೇಳಲ್ಲ, ಆ ಶಬ್ದದಿಂದ ಆ ಎಲ್ಲ ಅಭಿಪ್ರಾಯ ಬರುವಂತೆ ಮಾಡುವ ಚುರುಕುತನ, ಬುದ್ಧಿವಂತಿಕೆ. ತಾವು ದಾರಿ ತಪ್ಪಿದ್ರು, ಉಳಿದವರನ್ನ ದಾರಿ ತಪ್ಪಿಸಿದ್ರು ಅವರಿಗೆ ಏನು ತಪ್ಪು ಅಂತ ಅನ್ಸುದಿಲ್ಲ. ಇದೇ ಕರೆಕ್ಟ್ ಆದ ದಾರಿ ಅಂತ ಅನ್ಕೊಂಡು ಓಡ್ತಿರ್ತಾರೆ. ಹಾಗಾಗಿ ಬಯಸಿದ ತಕ್ಷಣ ಮೋಕ್ಷ ಆಗತ್ತೆ ಅಂತ ಹೇಳಲಿಕ್ಕೆ ಬರಲಿಲ್ಲ ಅಂತ ಆಯ್ತು. ಅದಕ್ಕೆ ಅನೇಕ ಜನ್ಮ ಸಂಸಿದ್ಧ ಅಂತ ಬೇಕಾಯ್ತು. ಯಾಕೆಂದ್ರೆ ಒಂದ್ಸಲ ಇರುತ್ತೆ ಸ್ವಲ್ಪ ತಿಳ್ಕೊಳ್ಬೇಕು ಅಂತ, ಇನ್ನೊಂದ್ ಸರ್ತಿ ಅದು ಕಮ್ಮಿ ಆಗಬಹುದು. ನಿರಂತರವಾದ ಆ ಪ್ರಕ್ರಿಯೆ ಇದ್ದಾಗ ಪ್ರಯತ್ನವೂ ಇರಬೇಕು, ಮನಸ್ಸಿನಲ್ಲಿ ಇಚ್ಛೆ ಇದೆ, ಆದ್ರೆ ಅದರಲ್ಲಿ ತೊಡಗಬೇಕಾದ ಪ್ರವೃತ್ತಿ ಇಲ್ಲದೆ ಇದ್ದಾಗ ಅದು ಸಿದ್ಧಿ ಆಗುದು ಕಷ್ಟ ಆಗುತ್ತೆ. ಆದ್ರಿಂದ ಎಷ್ಟೋ ಜನಕ್ಕೆ ಜ್ಯೋತಿಷದಲ್ಲಿ ಹಾಗಾಗ್ತಾರೆ ಹೀಗಾಗ್ತಾರೆ ಅಂತ ಹೇಳುತ್ತಾರೆ. ಅವನು ಕೂತ್ರೆ ಆಗಲ್ಲ, ಅವನದಕ್ಕಾಗಿ ಶ್ರಮ ಪಡಬೇಕು, ಅದಕ್ಕಾಗಿ ಅನೇಕ ಸಂಕಷ್ಟಗಳನ್ನು ಎದುರಿಸಬೇಕು. ಆಗ ಅನೇಕ ಜನ್ಮದ ಸಾಧನೆಯಿಂದ ತನ್ನ ತಿಳಿಯಬೇಕು ಅನ್ನುವ ಬಯಕೆಯೋ, ಅಧ್ಯಯನ ಮಾಡಿ ಇನ್ನಷ್ಟು ಹೆಚ್ಚಿನ ಸಂಗತಿಗಳನ್ನ ಕಲೆ ಹಾಕಬೇಕು ಅನ್ನುವ ಆಸೆ ಈಡೇರ್ಲಿಕ್ಕೆ ಶುರುವಾಗುತ್ತೆ. ಆಗ ಅನೇಕ ಜನ್ಮಗಳು ಸಂದೇ ಸಲ್ತಾವೆ, ಅದನ್ನ ಯಾರು ತಪ್ಪಿಸ್ಲಿಕ್ಕೆ ಆಗುದೇ ಇಲ್ಲ. ಆದ್ರಿಂದಾಗಿ ಯೋಗಿ ಸೋಲದೆ ಇರುವುದಕ್ಕೆ ಕಾರಣ ಬಿಡದ ಛಲ. ಎಲ್ಲೆಲ್ಲೋ ನಾವು ಲೋಕದಲ್ಲಿ ಛಲ ಸಾಧಿಸುವುದಕ್ಕಿಂತ ನನ್ನ ಆಪ್ಯಾಯಮಾನವಾದ ವಸ್ತುವಿನ ಕಡೆಗೆ ಗಮನ ಹರಿಸುವತ್ತ ಛಲವಹಿಸುವುದನ್ನೇ ಯತಮಾನಃ, ನಿರಂತರವಾಗಿ ತೊಡಗಿಕೊಳ್ಳುವುದು. ಯಾಕೆಂದ್ರೆ ಚಿಂತೆ ಮಾಡ್ತಾ ಕೂತ್ರೆ ಚಿಂತೆಯಲ್ಲೇ ಇರುತ್ತೆ. 35 ವರ್ಷಗಳ ಕಾಲ ಚಕ್ರವರ್ತಿ ಆಗಿರ್ಲಿಲ್ಲ ಪರೀಕ್ಷಿತ್ ರಾಜ. ತನ್ನ ಅಜ್ಜಂದ್ರೆಲ್ಲ ತೀರ್ಕೊಂಡ ಮೇಲೆ ಅವನು ಧೃತಿಗೆಡ್ಲಿಲ್ಲ, ಇನ್ನಷ್ಟು ಹೆಚ್ಚು ನಂಬಿಕೆಯಿಂದ, ಇನ್ನಷ್ಟು ಹೆಚ್ಚು ತನ್ನ ಪೂರ್ವಜರ ಕಲಿನಿಗ್ರಹದ ಕಾರ್ಯದಲ್ಲಿ ತನ್ನ ಪಾಲು ತುಂಬಾ ದೊಡ್ಡದಿದೆ ಅಂತ ಭಾವಿಸಿ ಅದಕ್ಕೆ ಹೆಚ್ಚು ಶ್ರಮ ವಹಿಸಿದ. ಆದ್ರಿಂದಾಗಿ ಅವನಿಗೆ ಕೃಷ್ಣನನ್ನು, ಪಾಂಡವರನ್ನು ಕಳ್ಕೊಂಡ ವ್ಯಥೆ ಕೆಲಸದಲ್ಲಿ ಮೂಡಿತು. ಚಿಂತೆ ಮಾಡ್ತಾ ಕೂತ್ರೆ ಕಾಲು ವಾಪಸ್ ಬರಲ್ಲ. ಪರೀಕ್ಷಿತ್ ರಾಜನದ್ದು ಯೋಚನೆ ಮಾಡಿ, ಎಷ್ಟು ದೊಡ್ಡ ಸಂಪರ್ಕದಲ್ಲಿದ್ದ, ಎಷ್ಟು ದೊಡ್ಡ ಸಂಪತ್ತಿನ ಜೊತೆಗಿದ್ದ, ಆದ್ರೆ ಆ ಸಂಪತ್ತನ್ನ ಕಳಚಿಕೊಳ್ಳುವಾಗ್ಲೇ ಅವನಿಗೆ ಅಧಿಕಾರ ಸಿಕ್ಕಿದ್ದು.
ನಾನು ಅಧಿಕಾರ ಪಡಿಲಿಕ್ಕೆ ಇವರನ್ನೆಲ್ಲ ಕಳ್ಕೊಳ್ಬೇಕಾಯ್ತು ಅಂತ ಡಿಪ್ರೆಷನ್ಗೆ ಹೋಗ್ಲಿಲ್ಲ. ನಾನು ಇವರನ್ನ ಪಡಿಲಿಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡಬೇಕಾಯ್ತು ಅನ್ನುವ ವ್ಯಥೆ ಬರಲಿಲ್ಲ. ಅದು ಅನಿವಾರ್ಯ. ಆದ್ರೆ ಅವ್ರು ಕೊಟ್ಟ ಜವಾಬ್ದಾರಿ ಅದು ಸತ್ಕಾರ್ಯ, ಅದನ್ನ ಮಾಡ್ಲೇಬೇಕು ಅಂತ ಅವನು ಹೊರಟ. ಆಗ ಅವನು ತಕ್ಕ ಫಲವನ್ನ, ಅನೇಕ ಜನ್ಮದ ಫಲ ಅನ್ನುವ ಹಾಗೆ, ಇಷ್ಟು ದಿವಸ ಅವ್ರು ನನ್ನ ಜೊತೆಗಿದ್ದದ್ದು ನನ್ನ ಮುಂದಿನ ಕಾರ್ಯಭಾರಗಳಿಗೆ ಕೊಟ್ಟ ಬುತ್ತಿ. ಅಂದ್ರೆ ನಾವು ಟಿಫಿನ್ ತಗೊಂಡು ಹೋಗ್ತೇವಲ್ಲ, ಮಧ್ಯಾಹ್ನಕ್ಕೂ ಬೇಕು, ಸಂಜೆಗೂ ಸ್ವಲ್ಪ ಬೇಕು ಅಂತ ಅನ್ಕೊಂಡು ತಗೊಂಡು ಹೋಗ್ತಾ ಇರ್ತೇವೆ. ಈ ಬುತ್ತಿ ಅನ್ನೋದು ಒಂದು ದಿವಸಕ್ಕಾಯ್ತು. ಆದ್ರೆ ನಾವು ದೊಡ್ಡವರ ಜೊತೆಗಿನ ಒಡನಾಟದಿಂದ ಪಡೆದ ಅನುಭವದ ಬುತ್ತಿ, ಅದು ಬದುಕಿನ ಕೊನೆಯ ತನಕವೂ ಬದುಕಿನ ಆಚೆಗೂ ಇರುತ್ತೆ. ಅದನ್ನು ಹಿಡ್ಕೊಂಡು ಒಳ್ಳೆಯ ಅನುಭವಗಳ ಮೆಲುಕು ಹಾಕುವಿಕೆ ಅಂತ ಇದ್ದಾಗ ಯಾವತ್ತೂ ಕಲ್ಯಾಣವನ್ನ ಬಯಸುವವನಿಗೆ ದುರ್ಗತಿ ಉಂಟಾಗುವುದಿಲ್ಲ. ಮೊದಲು ಒಂದು ಬೀಜ ಎಲ್ಲೋ ಬಿತ್ತು, ಅದು ಅಲ್ಲಿಗೆ ಮೆತ್ತನೆಯಾಗಿ ಸಿಪ್ಪೆಯನ್ನ ಕಳಚಿಕೊಂಡು ಅದರ ಒಳಗಿನ ದಳ ಹಸಿರಾಗಿ ಮೊಳಕೆ ಒಡೆಯಿತು. ಅದಕ್ಕೆ ಬಿಸಿಲು ಬಿತ್ತು, ಮಳೆ ಸಿಕ್ಕಿತು. ಎಷ್ಟು ಟೈಮ್ ಬೇಕು ಒಂದು ಕೆಲಸ ಆಗ್ಬೇಕಾದ್ರೆ? ನಾವು ವಿಡಿಯೋಗ್ರಫಿಯಲ್ಲಿ 1 ನಿಮಿಷದಲ್ಲಿ ಒಂದು ಬೀಜ ಇದ್ದದ್ದು ಮರ ಆಗಿ ತೋರಿಸಬಹುದು. ಆದ್ರೆ ನಿಜವಾದ ಲೋಕದ ಸ್ಥಿತಿಯಲ್ಲಿ ಹಾಗೆ ಬೆಳೆಯುವುದು ಸಾಧ್ಯವಿಲ್ಲವಷ್ಟೇ. ಎಷ್ಟು ಸಸಿಗಳಾಗ್ತವೆ, ಅಲ್ಲಿ ಪ್ರಾಣಿಗಳು ಓಡಾಡ್ತವೆ, ಆನೆಗಳು ಓಡಾಡ್ತವೆ, ಪ್ರವಾಹ ಬರುತ್ತೆ. ಆ ಬೀಜವನ್ನು ಉಳಿಸ್ಬೇಕು ಅಂತಿದ್ದ ದೇವರು ಆನೆಯ ಓಡಾಟದ ನಡುವೆ ಅದು ಕೆಲವೊಂದ್ಸರ್ತಿ ತುಳಿತಕ್ಕೆ ಬಿದ್ರು ಮಧ್ಯದ ಒಂದು ಗೆರಟೆಯಷ್ಟು ಜಾಗ, ಏನು ಗ್ಯಾಪ್ ಇರುತ್ತೆ ಕಾಲಿನ ಮಧ್ಯದಲ್ಲಿ, ಆ ಜಾಗದಲ್ಲಿ ಅದು ಉಳಿದು ಬಿಡುತ್ತೆ. ನೋಡ್ತಾ ನೋಡ್ತಾ ಇದ್ದ ಹಾಗೆ ಮರ ಆಗಿ ಹೋಯ್ತು. ಅದೇ ಆನೆ ಅದರ ಮೈ ತಿಕ್ಕಿಕೊಳ್ಳಿಕ್ಕೆ ಆ ಮರವನ್ನು ಬಳಸ್ಕೊಳ್ಳುತ್ತೆ. ಮರದ ತುಂಬಾ ಹೂಗಳು ಬಿಡ್ತಾವೆ, ಹಣ್ಣುಗಳು ಬಿಡ್ತಾವೆ, ಸಾವಿರಾರು ಹಕ್ಕಿಗಳು ಗೂಡು ಕಟ್ತಾವೆ, ಅದೇ ಪೊಟರೆಯಲ್ಲಿ ಜೀವನ ನಡೆಸ್ತಾವೆ. ಒಂದು ಬೀಜ ಅನೇಕರಿಗೆ ಉಪಕಾರ ಮಾಡುತ್ತಾ ತನ್ನ ಜೀವನವನ್ನು ಸಾರ್ಥಕಪಡಿಸಿಕೊಂಡಿದ್ದು. ಇದು ಒಂದು ದಿವಸದಲ್ಲಿ ಆಗ್ಲಿಲ್ಲ. ಆ ಮರ 300-400 ವರ್ಷ ಬಾಳಿ ಬದುಕಿದಾಗ ತನ್ನ ನೆರಳಲ್ಲಿ ಆಶ್ರಯಿಸುವವರಿಗೆ ನೆರಳು, ತನ್ನ ಕೆಳಗೆ ಬಂದವರಿಗೆ ನೆರಳು, ತನ್ನ ಮೇಲೆ ಕೂತವರಿಗೆ ಮನೆ, ತನ್ನ ಗೆಲ್ಲುಗಳ ತುದಿಯಲ್ಲಿ ಹೂಗಳಿಂದ ಜೇನು, ಅದು ಪಕ್ವವಾದಾಗ ಹಣ್ಣು, ಅದರ ಎಲೆಯೋ ತೊಗಟೆಯೋ ಹೂವೋ ಬೇರೋ ಯಾವುದೋ ಒಂದರಿಂದ ಯಾರೋ ವೈದ್ಯನಿಗೆ ಎಷ್ಟೋ ಜನರ ಜೀವ ಉಳಿಸುವಂತಹ ಔಷಧದ ದ್ರವ್ಯ, ಇದೆಲ್ಲದಕ್ಕೂ ಕಾಯ್ಬೇಕಾಗತ್ತೆ. ಒಂದೇ ದಿವಸದಲ್ಲಿ ಎಲ್ಲ ಪಟಾಪಟ್ ಅಂತ ನಡೆದು ಹೋಗುವುದಿಲ್ಲ. ಜನ್ಮಗಳ ಕಾಲ ಕಾಯುವುದು ಅನ್ನೋದು ತುಂಬಾ ದೊಡ್ಡ ತಪಸ್ಸು. ಕಾಯುವುದು ಅನ್ನೋದರ ಜೊತೆಗೆ ತಾಳ್ಮೆಯ ಭಾವ ಕಾಲನಿಯಾಮಕನಾದ ಪರಮಾತ್ಮ ನಮಗೆ ಒದಗಿಸುವ ಅನುಗ್ರಹ. ಆದ್ರೆ ತಕ್ಕ ಕಾಲ ಬರದೆ ಭಗವಂತನೂ ಕೂಡ ನಮ್ಗೆ ಅರ್ಜೆಂಟ್ ಉಂಟು, ಗಡಿಬಿಡಿ ಉಂಟು ಅಂತ ಕರ್ಕೊಂಡು ಹೋಗಲ್ಲ. ನಿರಂತರವಾದ ಉತ್ಸಾಹದ ಫಲವಾಗಿ ಎಂಥ ಪ್ರಯಾಸದಲ್ಲೂ ಅಯ್ಯೋ ಏನ್ ಮಾಡುದು ಅಂತ ಕಂಗಾಲಾಗದೆ, ಆದ್ರೆ ಅದರ ಜೊತೆಗೆ ಯಾವ ಕೆಲಸಕ್ಕೆ ಕೈ ಹಿಡಿಬೇಕೋ ಅದರ ಪಟ್ಟು ಬಿಡದೆ ನಿರಂತರವಾಗಿ ಸಾಧನೆಯಲ್ಲಿ ತೊಡಗಿರುವ ಜಿಜ್ಞಾಸುವು ಕೂಡ ಕರ್ಮಯೋಗಿಯೋ, ಜ್ಞಾನಯೋಗಿಯೋ, ಧ್ಯಾನಯೋಗಿಯೋ, ಯಾವುದೇ ದಾರಿಯಲ್ಲಿದ್ರೂ ಕೂಡ ನಿರಂತರ ಅದರಲ್ಲಿ ಪ್ರವೃತ್ತನಾಗಿರುವುದು ಅನ್ನುವುದು ಅವನ ಎಲ್ಲ ಪಾಪಗಳನ್ನು, ಅರಿವುಗೇಡಿತನಗಳನ್ನ ತೊಳೆದು ಪರಿಶುದ್ಧನನ್ನಾಗಿಸಿ ಇಂಥ ಅನನ್ಯ ಸಾಧನೆಗಳನ್ನು ಮಾಡಿದ ಅನೇಕ ಜನ್ಮಗಳಿಂದ ಅಪರೋಕ್ಷ ಜ್ಞಾನಿಯಾಗಿ ಕರ್ಮಗಳೆಲ್ಲ ತೀರಿದ ನಂತರ, ಪ್ರಾರಬ್ಧ ಅನ್ನೋದು ಮುಗಿದ ನಂತರ
ಆ ಅಪರೋಕ್ಷ ಜ್ಞಾನದ ವಿಶೇಷವಾದ ಪರಿಣಾಮ ಅನ್ನುವ ಹಾಗೆ, ಲಾಭ ಅನ್ನುವ ಹಾಗೆ, ಉತ್ತಮವಾದ ಗತಿಯನ್ನು, ಅದು ಕೊನೆಯ ಗತಿ. ಸಾಧನೆಯಲ್ಲಿ ಭಗವಂತನನ್ನು ಹೊಂದುವುದು ಅನ್ನುವುದೇ ದೊಡ್ಡ ಗುರಿ. ಆ ಭಗವಂತನನ್ನ ಆತ ಹೊಂದುತ್ತಾನೆ ಅನ್ನುವಲ್ಲಿಗೆ 45ನೆಯ ಶ್ಲೋಕದ ಭಾವ ಮುಕ್ತಾಯ ಆಯಿತು. ಮುಂದೆ ಕೃಷ್ಣನ ಇಷ್ಟು ಹೊತ್ತು ಹೇಳಿದ್ದನ್ನೇ ಮತ್ತೆ ಒಂದು ಸಾರಭೂತವಾಗಿ ನಿರೂಪಣೆ ಮಾಡುತ್ತಾನೆ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಶ್ಚ ಅಧಿಕೋ ಯೋಗಿ ತಸ್ಮಾದ್ಯೋಗಿ ಭವ ಅರ್ಜುನ. ಹಿಂದೆ ಧ್ಯಾನ ಮಾಡ್ಲಿಕ್ಕಾಗ್ಲಿಲ್ಲ ಅಂದ್ರು ಜ್ಞಾನದ ದಾರಿಯಲ್ಲಿರು, ಜ್ಞಾನವನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗ್ತಿಲ್ಲ ಅಂದ್ರೆ ಕರ್ಮದ ದಾರಿಯಲ್ಲಿರು. ಅಲ್ಲ, ಅಂತಹ ಕರ್ಮ ಮಾಡುವಷ್ಟು ಕೂಡ ಸತ್ಕರ್ಮ ಯಜ್ಞ ಯಾಗಾದಿಗಳನ್ನು ನಡೆಸುವಷ್ಟು ಆಗುದಿಲ್ಲ ಅಂದ್ರೆ ನಡೀತಾ ಇರುವಂತಹ ದೇವಸ್ಥಾನ ಅಥವಾ ಯಾವುದೋ ಸ್ವಲ್ಪ ದೇವತಾ ಸಂಬಂಧವುಳ್ಳ ಜಾಗಗಳಲ್ಲಿ ನಿನ್ನನ್ನ ನೀನು ಒಪ್ಪಿಸಿಕೋ. ಅದೂ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ ನಿನ್ನ ಕೆಲಸಗಳೇ ಏನು, ನಿತ್ಯದಲ್ಲಿ ನೀನು ಊಟ ತಿಂಡಿ ನಿದ್ದೆ ಜಗಳ ಗಿಗಳ ಎಲ್ಲ ಆಡ್ತಿಯಲ್ವಾ, ಅಲ್ಲೇ ಭಗವಂತನನ್ನ ನೆನೆ. ಸಾಧ್ಯವಾದಷ್ಟು ಪ್ರತಿಯೊಂದು ಕಾರ್ಯವೂ ಕೂಡ ಭಗವಂತನಿಗೆ ಸಂಬಂಧಿಸಿದ್ದು. ಅವನಿಗೆ ನಾನು ವಿರುದ್ಧವಾಗಿ ನಡ್ಕೊಳ್ಬಾರದು, ಅವನನ್ನ ನಾನು ಮರೆತು ಬದುಕಬಾರದು ಅನ್ನುವುದು ಪ್ರಯತ್ನ ಪಡು. ಅದು ನಿನ್ನನ್ನ ಎತ್ತರದ ದಾರಿಗೆ ಕರ್ಕೊಂಡು ಬರುತ್ತೆ. ಎಲ್ರಿಗೂ ಒಂದೇ ತರ ಬದುಕಲಿಕ್ಕೆ ಆಗತ್ತೆ ಅಂತ ಹೇಳಿಕ್ ಬರುದಿಲ್ಲ. ಕೆಲವರಿಗೆ ಪೂಜಾ ಕೈಂಕರ್ಯದಲ್ಲಿ ಇಷ್ಟ ಇರುತ್ತೆ, ಆದ್ರೆ ಆ ಪೂಜೆಯಲ್ಲೂ ಕೂಡ ತಿಳುವಳಿಕೆ ಇಲ್ಲದೆ ಇದ್ರೆ ಅದರ ಅರ್ಥ ಸ್ವಲ್ಪ ಆದ್ರೂ ತಿಳಿದಿರ್ಬೇಕು, ಪೂರ ತಿಳಿಲಿಕ್ಕೆ ಆಗದೆ ಇರ್ಬೋದು. ಇನ್ನು ಕೆಲವರಿಗೆ ಲೋಕ ಉಪಕಾರಕ್ಕೆ ಮನಸ್ಸು ತುಂಬಾ ಹಾತೊರಿತಾ ಇರುತ್ತೆ. ಅಲ್ಲಿ ನಿಸ್ವಾರ್ಥ ಇದ್ರೆ ಮಾತ್ರ ಆತನ ಅಂತಃಕರಣ ಶುದ್ಧಿಗೆ ಅದು ಕಾರಣ ಆಗುತ್ತೆ. ಯಾವಾಗ ಆ ಪರೋಪಕಾರ ಅನ್ನೋದೇ ಒಂದು ದೊಡ್ಡ ನಾನು ಇಷ್ಟೆಲ್ಲ ಉಪಕಾರ ಮಾಡ್ತೇನೆ ಅನ್ನೋದು ಬಂದು ಬಿಡ್ತು ಅಂದ್ರೆ ನಾವು ಧಾರ್ಮಿಕವಾದ ಸಂಸ್ಥೆಗಳಿಗೆ ಸಂಬಳ ತೆಗೆದುಕೊಳ್ಳದೆ ಕೆಲಸ ಮಾಡ್ತೇವೆ ಅಂತ ಕೆಲವರು ಮಾಡ್ತಾರೆ. ಅದು ಆರಂಭದಲ್ಲಿ ನನ್ನ ಕರ್ತವ್ಯ ಅಂತ ಮಾಡ್ತಾ ಇರ್ತಾರೆ. ಆಮೇಲೆ ನೋಡಿ, ನಾನು ಸಂಬಳ ತಗೊಳ್ಳದೆ ಕೆಲಸ ಮಾಡ್ತೇನೆ, ನನ್ನನ್ನೇನು ನೀವು ಆಕ್ಷೇಪ ಮಾಡುವುದು, ಇಷ್ಟು ವರ್ಷದಿಂದ ನಾನು ಸಂಸ್ಥೆಗೆ ಸಮಿತಿಗೆ ದುಡಿದಷ್ಟು ಯಾರೂ ದುಡಿದಿಲ್ಲ ಅನ್ನುವ ಅಹಂಕಾರ ಒಳಗೆ ತಿಳಿಯದ ಹಾಗೆ ನಮ್ಮನ್ನು ಆವರಿಸಿಕೊಳ್ಳುವ ಅಪಾಯ ಇದೆ. ಅದಕ್ಕೋಸ್ಕರ ಮತ್ತೆ ಭಗವಂತನ ಅರಿವು, ನಾವು ಅವನ ದಾಸರು. ನಿಜವಾಗಿ ದೇವರ ಕೆಲಸ ಅಂತ ಬಂದಾಗ ಕೆಲಸದಲ್ಲಿ ವ್ಯತ್ಯಾಸ ಇಲ್ಲ, ಅರಿವಿನಲ್ಲಿ ವ್ಯತ್ಯಾಸ ಇದ್ದಾಗ ಅದರ ಹೈರಾರ್ಕಿ ಬದಲಾಗುತ್ತೆ. ಜಗನ್ನಾಥ ಸೇವೆಯ ಸಾವಿರಾರು 35-40 ಸಾವಿರ ಜನ ಕೆಲಸ ಮಾಡುವವರಲ್ಲಿ ಎಲ್ಲರಿಗೂ ಒಂದೇ ಬಿರುದು, ಎಲ್ಲರೂ ಜಗನ್ನಾಥನ ಸೇವಕರು ಅಂತ. ಮೋರಿ ತೊಳೆಯೋನು ಜಗನ್ನಾಥ ಸೇವಕನೇ, ಅಂದ್ರೆ ದೇವರ ಪರಿಸರದ ಸುತ್ತ ಕ್ಲೀನ್ ಮಾಡುವವನು, ಹೊರಭಾಗದಲ್ಲಿ ಎಲ್ಲ ಕೊಳೆಗಳನ್ನ ತೆಗೆದು ಎಲ್ಲರೂ ನೆಮ್ಮದಿಯಿಂದ ಮೂಗು ತೆರೆದು ಓಡಾಡುವಂತೆ ಮಾಡುವವನೂ ಕೂಡ ಜಗನ್ನಾಥನ ದಾಸನೇ. ದೇವರ ಕೋಣೆಯಲ್ಲಿ ಹಾಗಂತೇಳಿ ಅವನು ದೇವರ ಕೋಣೆ ಹತ್ರ ನಾನು ಹೋಗ್ಬೇಕು ಅಂತ ಬಯಸಲ್ಲ. ಅವನಿಗೆ ನನ್ನ ಕೆಲಸ ಇದು ಅಂತ ಸ್ಪಷ್ಟ ಕಲ್ಪನೆ ಇದ್ದು ಅವನು ಮಾಡಿದ್ರೆ ಅದೇ ದೊಡ್ಡ ಪೂಜೆ. ಒಳಗೆ ಇದ್ದವನಿಗೂ ಅದೇ ಭಾವ ಇರಬೇಕು, ಹೊರಗೆ ನಿಂತು ಕೆಲಸ ಮಾಡುವವನಿಗೂ ಅದೇ ಭಾವ ಇರಬೇಕು. ಅವನಿಗೆ ಆ ತಿಳುವಳಿಕೆ ಇದ್ದದ್ರಿಂದ ಆ ಪ್ರತಿಷ್ಠೆ ಮಾಡುವ ಅಥವಾ ಅಲ್ಲಿಯ ಕಲೆಗಳನ್ನ ಆವಾಹಿಸಿಕೊಡುವಂತಹ ವಿಶೇಷ ತಿಳುವಳಿಕೆ ಇದ್ದದ್ರಿಂದ ಅವನು ಅಲ್ಲಿದ್ದಾನೆ. ಆದ್ರೆ ನನಗೆ ದೇವರು ದೊಡ್ಡವನು ಅನ್ನುವ ಪ್ರಜ್ಞೆ ಇದ್ದಾಗ ನಾನು ಇಲ್ಲಿದ್ರೂ ಕೂಡ ಅದರ ಬಗ್ಗೆ ನನಗೆ ವ್ಯಥೆ ಬಾರದಂತೆ ನಾನು ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಬಂತು ಅಂದ್ರೆ ಆ ಜ್ಞಾನ ನನ್ನನ್ನು ಯಾವತ್ತೂ ಕೂಡ ಹಿಮ್ಮೆಟ್ಟಿಸುವುದೂ ಇಲ್ಲ. ಅಂದ್ರೆ ನಾನು ಎಷ್ಟು ಕೀಳು ಅನ್ನುವ ಕೀಳರಿಮೆಯನ್ನು ಹುಟ್ಟು ಹಾಕಲ್ಲ. ಯಾಕೆಂದ್ರೆ ದೇವರಿಗೆ ಯಾವ ಜಾಗದಲ್ಲಿದ್ರೂ ನಾವು ಕೆಲಸ ಮಾಡಬಹುದು ಅನ್ನುವ ಪ್ರಜ್ಞೆ ಅವನನ್ನ ಉದ್ಧಾರ ಮಾಡುತ್ತೆ. ಆದ್ರೆ ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿಗೆ ನಿಲ್ಬೇಕು ಅಂತಲ್ಲ, ಕೊನೆಯವರೆಗೂ ಅಲ್ಲೇ ಇರು ಅಂತಲ್ಲ. ಮತ್ತೊಂದು ಜನ್ಮದಲ್ಲಿ ಮತ್ತೆ ಉತ್ತಮವಾದ ಸೇವೆಯ ಭಾಗ್ಯ ಕೊಟ್ಟು ಭಗವಂತ ಕರೆಸ್ಕೊಳ್ತಾನೆ. ಆದ್ರೆ ಈಗ ಇಷ್ಟರಲ್ಲಿ
ಏನೇನಾಗ್ತಾ ಇದೆ. ವ್ರತನಿಷ್ಠ ಅಂತ ಒಬ್ಬ ಇದ್ದಾನೆ, ಅವನಿಗಿಂತ ಧ್ಯಾನ ಯೋಗಿ ಆದವನು, ಅಂದ್ರೆ ಅವರಲ್ಲೂ ಅದರ ಏರಿಕೆ ಹೇಳ್ತಾರೆ. ಕೇವಲ ಪೂಜೆ ಮಾಡ್ತಾ ಇದ್ರೆ ಅವನು ದೊಡ್ಡವನು ಅಲ್ವೇ ಅಲ್ಲ. ಆ ಪೂಜೆ ಮಾಡಿಯೂ ದೇವರ ಬಗ್ಗೆ ಎಚ್ಚರ ಇಲ್ಲ ಅಂದ್ರೆ, ಆದ್ರೆ ಮೋರಿ ತೊಳೆಯುವವನಿಗೂ ಕೂಡ ದೇವರ ಎಚ್ಚರ ಇದೆ ಅಂದ್ರೆ ಮೊದಲು ದೇವರನ್ನ ಕಾಣುವವನು ಆ ಮೋರಿ ತೊಳೆಯುವವನೇ. ಕರ್ಮದಿಂದ ವ್ಯತ್ಯಾಸ ಇಲ್ಲ, ತಿಳುವಳಿಕೆಯಿಂದ ವ್ಯತ್ಯಾಸ ಆಗುತ್ತೆ. ಆ ತಿಳುವಳಿಕೆಯ ವ್ಯತ್ಯಾಸಕ್ಕೆ ಒಂದೇ ಸರ್ತಿಗೆ ಹತ್ತಲಿಕ್ಕಾಗುದಿಲ್ಲ ಅಂದಾಗ ವ್ರತನಿಷ್ಠ ಅಂತ ಒಬ್ಬ ಇರ್ತಾನೆ, ಆದ್ರೆ ಅವನಿಗಿಂತ ಧ್ಯಾನ ಯೋಗಿ ಮಿಗಿಲೆನಿಸ್ತಾನೆ. ಯಾಕೆಂದ್ರೆ ಯೋಗದ ದಾರಿ ಏನು ಅಂತ ಸಂಬಂಧವನ್ನ ನಿರಂತರ ಭಗವಂತನ ಜೊತೆಗೆ ಇಟ್ಟುಕೊಂಡಿರ್ತಾನೆ ಅನ್ನುವ ಕಾರಣಕ್ಕಾಗಿ ಅವನು ಮಿಗಿಲು ಅಂತ. ಇದು ನನ್ನ ಅಭಿಪ್ರಾಯ. ಯುಕ್ತ ತಮೋ ಮತಃ. ಇನ್ನು ಕರ್ಮಠ ಒಬ್ಬ ಇರ್ತಾನೆ, ಅವನು ತಿಳಿದೇ ಇರುವುದಿಲ್ಲ ಏನು ಕೂಡ. ಅವನಿಗಿಂತ ಭಗವಂತನ ಆಲೋಚನೆಗೆ ಹತ್ರವಾದವನು ಯೋಗಿ ಎತ್ತರದವನಾಗ್ತಾನೆ. ಅದರಿಂದಾಗಿ ತಸ್ಮಾದ್ ಯೋಗಿ ಭವಾರ್ಜುನ. ಇದು ಕೃಷ್ಣನ ಸಂದೇಶ. ಇದರ ಜೊತೆಗೆ ಇನ್ನೂ ಕೆಲವು ಸಂಗತಿಗಳನ್ನ ಆಚಾರ್ಯರು ಸ್ವಲ್ಪ ನಿರೂಪಣೆ ಮಾಡುತ್ತಾರೆ. ಯಾಕೆಂದ್ರೆ ಇದು ಸ್ವಲ್ಪ ಭ್ರಮೆ ಅನ್ನೋದಕ್ಕಿಂತ ತಪ್ಪು ತಿಳುವಳಿಕೆ ಬರಲಿಕ್ಕೆ ಅವಕಾಶ ಇರುವಂತಹ ಒಂಚೂರು ಜಾಗ. ಯಾಕಂದ್ರೆ ನಮ್ಗೆ ಆ ಶಬ್ದದ ಪೂರ ಭಾವ ಏನು ಅಂತ ಗೊತ್ತಾಗುದಿಲ್ಲ. ಜ್ಞಾನಿಭ್ಯ ಆಚಾರ್ಯರ ಮಾತು, ಕೇವಲ ಯೋಗ ಜ್ಞಾನಿಗಳಿಗಿಂತ ಜ್ಞಾನಿಭ್ಯೋಪಿ ಮತೋಧಿಕ. ತಪಸ್ವಿಭ್ಯ ಅನ್ನೋದು ಕೃಚ್ಛ್ರ, ಚಾಂದ್ರಾಯಣ, ಭೀಷ್ಮ ಪಂಚಕ, ವಿಷ್ಣು ಪಂಚಕ ಮೊದಲಾದವುಗಳನ್ನು ಆಚರಿಸುವವರಿಗಿಂತ ಯೋಗಿ ಅಧಿಕ ಮತಃ. ಆಚಾರ್ಯರ ಮಾತಿಗೆ ಹೋಗಿ, ನೆಕ್ಸ್ಟ್ ಪೇಜ್ ಇದೆ ಅನ್ಸುತ್ತೆ ಅಥವಾ ಕೆಳಗಿದೆ. ಕೃಚ್ಛ್ರಾದಿ ತಪಸ್ಸಿಗಿಂತ ಯಜ್ಞಾದಿ ಕರ್ಮಗಳಿಗಿಂತ ಧ್ಯಾನ ಯೋಗ ದೊಡ್ಡದು. ಅದರಲ್ಲೂ ಶೇಷ, ಲಕ್ಷ್ಮಿ, ಬ್ರಹ್ಮ, ಶಿವ ಮೊದಲಾದವರನ್ನ ಧ್ಯಾನ ಮಾಡುವುದಿದೆ. ಅವರ ಧ್ಯಾನಕ್ಕಿಂತಲೂ ಶ್ರೀಹರಿಯ ಧ್ಯಾನ ಮೋಕ್ಷಾಪೇಕ್ಷಿಗಳಿಗೆ ಕೋಟಿ ಪಟ್ಟು ಅಗತ್ಯದ್ದು, ಹೆಚ್ಚಿನದ್ದು. ಅದಕ್ಕಿಂತ ಹೆಚ್ಚಿನ ಫಲ ಅಲ್ಲಿದೆ. ಇದು ಗಾರುಡದಲ್ಲಿ ಬಂದ ಮಾತು. ಈ ಮಾತಿಗೆ ಪೂರಕವಾಗಿ ನಾರದೀಯ ಪುರಾಣವು ಹೇಳುತ್ತೆ, ಏನೂ ತಿಳ್ಕೊಳ್ಳದೆ ಕಣ್ಣು ಮುಚ್ಚಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳುವ ಧ್ಯಾನಕ್ಕಿಂತ ಧ್ಯಾನ ಅಂದ್ರೆ ಏನು ಅಂತ ಸ್ಪಷ್ಟವಾಗಿ ಗೊತ್ತಿರುವುದೇ ಅದಕ್ಕಿಂತ ಶ್ರೇಷ್ಠ. ಆ ತಿಳಿವು ಗೊತ್ತಿದ್ರೂ ಸಾಕಾಗುದಿಲ್ಲ, ತಿಳಿದು ಧ್ಯಾನ ಮಾಡುವುದು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್. ಧ್ಯಾನದಲ್ಲೂ ಕೂಡ ಅನೇಕ ಸ್ತರಗಳಿವೆ. ಅಖಂಡವಾದ ಸ್ಮೃತಿ, ಅಖಂಡವಾದ ಸ್ಮೃತಿ ಅಂತ. ಅದು ಪ್ರತಿ ಲೆವೆಲ್ನಲ್ಲೂ ಎಲ್ಲದಕ್ಕೂ ಒಂದು ಅಂತರಗಳು ಇದ್ದೇ ಇರ್ತವೆ. ತುಂಬಾ ಒಳ್ಳೆ ಮಾತಿದು, ನೆನ್ಪಿಟ್ಕೊಳ್ಬೇಕು. ಆ ಧ್ಯಾನಕ್ಕಿಂತಲೂ ಮೇಲೆ ಹೋದದ್ದು ಯಾವುದು ಅಂದ್ರೆ ಸಮಾಧಿಯ ಸ್ಥಿತಿಯಲ್ಲಿ ಭಗವಂತನ ತಾನು ಕಂಡು ಪೇಂಟ್ ಮಾಡಿದ ಭಗವತ್ ಶಕ್ತಿಯಲ್ಲಿ ಮನಸ್ಸನ್ನ ಅದೊಂದು ಪ್ರತೀಕವಾಗಿ ಪರಿಗ್ರಹಣ ಮಾಡಿ ನೆಲೆಗೊಳ್ಳುವುದು. ಇದರ ಮಧ್ಯದಲ್ಲಿ ಸಾಕ್ಷಾತ್ಕಾರ ಒಂದು ಕ್ಷಣ, ಒಂದು ಮಿಂಚು ಹೊಡೆದ ಹಾಗೆ ಭಗವಂತನ ದರ್ಶನವಾಗಿ ಹೊರಟು ಹೋಗುತ್ತೆ. ಈ ಸಾಕ್ಷಾತ್ಕಾರ ಅನ್ನೋದಕ್ಕಿಂತ ಮತ್ತೆ ಇನ್ನೂ ಹೆಚ್ಚಿನ ದೊಡ್ಡ ಸಂಗತಿ ಯಾವುದು ಅಂದ್ರೆ, ಆ ಸಾಕ್ಷಾತ್ಕಾರದ ನೆನಪಿನಲ್ಲಿ ನಿರಂತರವಾಗಿ ಭಗವಂತನನ್ನು ಎಲ್ಲದರಲ್ಲೂ ಕಂಡು ಅಪ್ಪುವ ಭಕ್ತಿ. ಆ ಸಾಕ್ಷಾತ್ಕಾರ ಆಗಿ ನಂಗೆ ದೇವ್ರ ದರ್ಶನ ಆಯ್ತು ಅಂತ ಹೆಮ್ಮೆ ಪಡ್ತಾ ಕೂತ ಅಂದ್ರೆ ಮತ್ತೆ ಅದು ದಾರಿ ತಪ್ಪುವ ಸಂದರ್ಭಗಳು ಜಾಸ್ತಿ. ದಾರಿ ತಪ್ಪುವುದು ಅಂದ್ರೆ ತಡ ಆಗುತ್ತೆ.
ಆ ಎಚ್ಚರ ನಿರಂತರ ಮುಂದುವರೆದ್ರೆ, ಆ ಅನುಭವದ ಹಿನ್ನೆಲೆಯಲ್ಲಿ ಅದು ಕಂಟಿನ್ಯೂ ಆದ್ರೆ ಆ ಭಕ್ತಿ ಅದೇ ಜಾಸ್ತಿ. ಭಕ್ತಿಗಿಂತ ಶ್ರೇಷ್ಠವಾದ ಮತ್ತೊಂದು ಸಾಧನ ಇಲ್ಲ. ಇದು ನಮಗೆ ಗೊತ್ತಾಗ್ಬೇಕು. ಇದರ ಜೊತೆಗೆ ಇನ್ನೊಂದು ಪದ್ಯ, ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತ ತಮೋ ಮತ. ಕೃಷ್ಣ ಹೇಳಿದ, ಎಲ್ಲ ಬಗೆಯ ಯೋಗಿಗಳಿಗಿಂತಲೂ ಕೂಡ, ಅಂದ್ರೆ ಎಲ್ಲ ಬಗೆಯ ಅಂತಂದ್ರೆ ಬೇರೆ ಬೇರೆ ದೇವತಾಕವಾದಂತಹ ಧ್ಯಾನವನ್ನು ಮಾಡುವ ಯೋಗಿಗಳಿಗಿಂತ ನನ್ನಲ್ಲಿ ಮನಸ್ಸಿಟ್ಟವನು ಶ್ರೇಷ್ಠ. ಈ ಧ್ಯಾನ ಅಂದಾಗ ಕೇವಲ ಒಂದು ವಸ್ತು ಅಲ್ಲಲ್ಲ, ಏನು ವಸ್ತು ಇಲ್ಲದೆ ಧ್ಯಾನ ಮಾಡ್ಲಿಕ್ಕೆ ಹೇಳ್ತಾರೆ. ಇನ್ನು ಮನುಷ್ಯನಿಗಿಂತ ಮಿಗಿಲಾದ ಅವನ ಮಟ್ಟಕ್ಕಿಂತ ಮೇಲಿನ ಸಂಗತಿಗಳಿಗೆ ಆತ ತಲೆಬಾಗುವುದು ಅಸಂಬದ್ಧ ಏನಲ್ಲ. ಆದರೆ ಅದು ಅದೇ ಕೊನೆಯ ತಾಣ ಅನ್ನುವ ಚಿಂತನೆಯಲ್ಲಿ ಅವನು ಸಂಬದ್ಧನಾಗುವುದು ಅವನನ್ನ ಮರಳಿ ಆ ಸಾಧನೆಯ ಗುರಿ ನೆಲವನ್ನೇ ತೋರಿಸುತ್ತೆ. ಅವನಿಗೆ ಎಲ್ಲಿಗೆ ನಿಜವಾಗಿ ಹತ್ತಬೇಕಿತ್ತು ಅಲ್ಲಿಗೆ ಅವನನ್ನು ಹತ್ಲಿಕ್ಕೆ ಬಿಡುವುದೇ ಇಲ್ಲ. ಅದು ಅವನನ್ನ ನುಂಗಿ ಕುಣಿಸ್ಬಿಡುತ್ತೆ ಅವನನ್ನ. ಹಾಗಾಗಿ ಅಂತಹ ತಿಳುವಳಿಕೆಗೇಡಿತನ ಬರಬಾರದು. ಹಾಗಾಗಿ ಆ ನನ್ನಲ್ಲಿ ಮನಸ್ಸಿಟ್ಟವನು ವಿಶೇಷವಾದ ಭಕ್ತಿಯ ದಾರಿಯಲ್ಲಿ ನನಗೆ ಹತ್ರ ಆಗ್ತಾನೆ. ಆದ್ರೆ ಅಲ್ಲಿಗೆ ಮುಗಿಲಿಲ್ಲ. ನಿರಂತರ ಮನಸ್ಸಿಡಬೇಕು ಅಂದ್ರೆ ಅದರ ಬಗ್ಗೆ ಸರಿಯಾದ ತಿಳುವಳಿಕೆಯಿಂದ ಭಕ್ತಿ ಬರಬೇಕು. ಭಕ್ತಿಯಿಂದಲೇನೆ ಶ್ರದ್ಧಾವಾನ್ ಭಜತೆ ಯೋ ಮಾಂ. ಅತ್ಯಂತ ಭಕ್ತಿ, ಶ್ರದ್ಧಾ ಅಂತಂದ್ರೆ ಭಗವಂತ ಇದ್ದೇ ಇದ್ದಾನೆ ಎನ್ನುವ ಅನನ್ಯವಾದ ನಿಶ್ಚಲವಾದ ಪ್ರೀತಿ. ಅದರಲ್ಲೂ ನನ್ನನ್ನೇ ಯೋ ಮಾಂ ಭಜತಿ, ಆಗ್ಲೂ ನನ್ನನ್ನೇ ಅನನ್ಯವಾಗಿ ಯಾರು ಭಜಿಸುತ್ತಾನೋ ಅವನು ಎಲ್ಲರಿಗಿಂತ ಮಿಗಿಲಾದ ಯೋಗಿ. ಅವನೇ ನನಗೆ ಅತ್ಯಂತ ಪ್ರಿಯ ಅಂತಾನೆ. ಯುಕ್ತ ತಮೋಮತಃ. ತಮ, ತರಪು ತಮಪು, ಗುಡ್ ಬೆಟರ್ ಬೆಸ್ಟ್. ನನಗೆ ಅವನಿಗಿಂತ ಬೆಸ್ಟ್ ಇನ್ನೊಬ್ಬ ಇಲ್ಲ. ಆದ್ರಿಂದಾಗಿ ನೀನು ತಸ್ಮಾದ್ ಯೋಗಿ ಭವಾರ್ಜುನ. ಭಕ್ತಿ ಇಲ್ಲದ ಯಾವುದೇ ಯುಕ್ತಿ ಆಗಲಿ ಶಕ್ತಿ ಆಗಲಿ ಅದು ಬಹಳ ಕಾಲ ಬಾಳಲ್ಲ. ತತ್ತತ್ಕಾಲದ ಫಲಗಳನ್ನ ಕೊಟ್ಟೀತು, ತತ್ತತ್ ಸಂದರ್ಭಗಳಿಗೆ ಏನು ತೇಪೆ ಹಚ್ಚೀತು. ಆದ್ರೆ ಭಗವತ್ ಪ್ರಜ್ಞೆ ಇಲ್ಲದೆ ಹೋದ್ರೆ ಅದು ಎಲ್ಲವೂ ಕೂಡ ವ್ಯರ್ಥವಾಗಿ ಬಿಡುತ್ತೆ. ಆದ್ರಿಂದಾಗಿ ಭಗವಂತನ ಎಚ್ಚರವನ್ನ ನಿರಂತರ ಇಟ್ಟುಕೊಳ್ಳುವುದು ಅನ್ನುವುದು ತುಂಬಾ ದೊಡ್ಡ ಸಾಧನೆ. ಅದು ಆ ಸಾಧನೆಯನ್ನು ಮಾಡಲಿಕ್ಕೆ ಭಗವಂತನ ರಕ್ಷೆ ನಮಗೆ ಬೇಕು ಅನ್ನುವ ದೃಷ್ಟಿಯನ್ನ ಇಟ್ಟುಕೊಂಡು ಅನೇಕ ಮಾತುಗಳು ಇಲ್ಲಿ ಬಂದವು. ಆ ಆಚಾರ್ಯರು ತಾತ್ಪರ್ಯದಲ್ಲಿ ಇನ್ನೊಂದು ಸ್ವಲ್ಪ ಹೇಳ್ತಾರೆ. ಸ್ವಲ್ಪ ಮುಂದೆ ಹೋಗಿ. ಕೆಳಗೆ ಕೆಳಗೆ. ಸರಿ, ಒಂದ್ಸರ್ತಿ ಅದೇ ಇರ್ಲಿ, ಓದಿ ಬಿಡ್ತೇನೆ ಒಂದ್ಸಲ. ಕೃಚ್ಛ್ರಾದೇರಪಿ ಯಜ್ಞಾದೇಹೇ ಧ್ಯಾನ ಯೋಗೋ ವಿಶಿಷ್ಯತೆ. ಕೃಚ್ಛ್ರ ಅಂದ್ರೆ ಈ ತಪ್ಪು ಕಾಣಿಕೆ ಹಾಕುವುದು ಇತ್ಯಾದಿಗಳೆಲ್ಲ ಕೃಚ್ಛ್ರ ಅಂತ ಕರೀತಾರೆ. ಅಂದ್ರೆ ಆ ಹೆಜ್ಜೆ ನಮಸ್ಕಾರ, ಗೆಜ್ಜೆ ನಮಸ್ಕಾರ, ಪರಿಕ್ರಮ, ಉರುಳು ಸೇವೆ, ಇನ್ನೇನೇನೇನು ಮೈ ಚುಚ್ಚಿಸ್ಕೊಳ್ಳುವುದು ಇಂತ. ಅದಕ್ಕೆ ಆದಿ ಶಬ್ದದಿಂದ ಕೃಚ್ಛ್ರಾದಿ ಅಂತಂದ್ರೆ ಸ್ವಲ್ಪ ಕಠಿಣವಾದ ದೇಹವನ್ನ ದಂಡನೆ ಮಾಡುವ, ಅಥವಾ ತಾನು ದಂಡನೆ ಮಾಡಿ ಸಂಪಾದಿಸಿದ ಸಂಪತ್ತನ್ನ ದೇವರಿಗೋಸ್ಕರ ವಿನಿಯೋಗಿಸುವ ಈ ಕಾರ್ಯಗಳಿಗಿಂತ ಆ ಯಜ್ಞಗಳೆಲ್ಲ ಶ್ರೇಷ್ಠ ಅಂತ ಆಗ್ತವೆ. ಯಜ್ಞಗಳಿಗಿಂತ ಧ್ಯಾನ ಯೋಗ ಅನ್ನೋದು ಶ್ರೇಷ್ಠ ಆಗುತ್ತೆ. ಒಂದು ರೀತಿಯಲ್ಲಿ ತಿಳುವಳಿಕೆ ಇಲ್ಲದೆ ಮಾಡಿದರೆ ಯಜ್ಞವೂ ಸಮಾನ. ಕೃಚ್ಛ್ರಾದಿ ಅಂದ್ರೆ ದೇವರಿಗೇನೋ ಸಂಪತ್ತು ಕೊಟ್ಟು ವಶೀಲಿ ಮಾಡ್ತೇನೆ ಅಂತ ಅಂದುಕೊಂಡ ಅಂದ್ರೆ ಅವನು, ಅದು ವ್ಯರ್ಥವೇ ಆಗುತ್ತೆ. ಅದರಿಂದಾಗಿ ದೇವರ ಹತ್ರ ನಾವು ಸಂಪತ್ತು ಕೊಡುವುದು ನನಗೇನಾದ್ರೂ ಅದರಿಂದ ಲಾಭ ಆಗ್ಲಿ ಅಂತ ಅನ್ನೋದಷ್ಟೇ ಅವನ ಯೋಚನೆ. ಆದ್ರೆ
ಯಜ್ಞಕ್ಕೂ ಅಥವಾ ಅವನು ಮಾಡಿದ ಈ ಶರೀರದ ದಂಡನೆಯ ಕರ್ಮ, ತಿಳುವಳಿಕೆ ಇದ್ರೆ ಅದು ಎಲ್ಲದಕ್ಕೂ ಬಲ ಜಾಸ್ತಿ ಆಗುತ್ತೆ. ಕೃಚ್ಛ್ರ ಅನ್ನೋದು ತುಂಬಾ ಆ, ಕರ್ಮಗಳಲ್ಲಿ ಆರಂಭದಲ್ಲಿ ಹೇಳ್ತಾರೆ, ಇಷ್ಟು ಕಾಲ ನಾನು ಇಂಥ ನಿತ್ಯಾನುಷ್ಠಾನಗಳನ್ನ ಮಾಡದೇ ಇದ್ದದ್ರಿಂದ ಇಷ್ಟು ಜುಲ್ಮಾನೆ ಅನ್ನೋ ತರ. ಯಾರು ಹೇಳಲ್ಲ, ಅವನಿಗೇನೆ ಅದು ಕಂಡು ಋಷಿಗಳ ಮುಂದೆ ಹೇಳ್ಕೊಳ್ಬೇಕು ಅಂತಿರುದು. ರಾಜ ಇಷ್ಟು ಕಾಲ ಏನಾದ್ರೂ ಮಾಡಬೇಕಾದ ಉತ್ಸವ ಬಿಟ್ಟು ಹೋಗಿತ್ತು ಅಂದ್ರೆ ಅದರ ಪಶ್ಚಾತ್ತಾಪದ ಪರಿಣಾಮವಾಗಿ ಪ್ರಾಯಶ್ಚಿತ್ತದ ದೃಷ್ಟಿಯಿಂದ ಒಂದಿಷ್ಟು ದೇವರಿಗೆ ನಗದು ಹಾಕ್ತೇನೆ, ದೇವರಿಗೆ ಕವಚ ತೊಡಿಸ್ತೇನೆ ಅಥವಾ ಉತ್ಸವ ಮಾಡಿಸ್ತೇನೆ, ಊರಿಗೆ ಕೆರೆ ಕಟ್ಟಿಸ್ತೇನೆ, ಇಂಥದ್ದು ಏನೇನೋ ಇರುತ್ತೆ. ಕೃಚ್ಛ್ರ ಅಂದ್ರೆ ಕಷ್ಟಪಟ್ಟು ಲೋಕಕ್ಕಾಗಿಯೋ ದೇವರಿಗಾಗಿಯೋ ಅಥವಾ ತಾನೇ ತನ್ನ ದೇಹಕ್ಕೆ ದಂಡನೆ ಕೊಟ್ಟುಕೊಳ್ಳುವುದೋ ಇನ್ನೇನಾದ್ರೂ ಕರ್ಮಗಳನ್ನು ನಡೆಸಿದರೆ ಅದು ಕೃಚ್ಛ್ರ. ಅದೇ ರೀತಿ 1000 ತೆಂಗಿನಕಾಯಿ, 25,000 ತೆಂಗಿನಕಾಯಿ ಒಡೆದು ದೇವರಿಗೆ ಅರ್ಪಣೆ ಮಾಡ್ತೇನೆ ಅಂತ ಹರಕೆ ಹೊತ್ತೇನೋ ಮಾಡ್ತಿರ್ತಾರಲ್ಲ, ಇಂಥ ಎಲ್ಲ ಆ ಏಕಾದಶಿ ಉಪವಾಸ ಎಲ್ಲ ಕೃಚ್ಛ್ರ ಅಂತ ಆಗುದಿಲ್ಲ. ತಿಳುವಳಿಕೆ ಇದ್ದು ಮಾಡಿದ್ರೆ ಕೃಚ್ಛ್ರ ಆಗುದಿಲ್ಲ. ಇಲ್ಲ ಅಂದ್ರೆ ಸುಮ್ನೆ ಏಕಾದಶಿ ಮಾಡಿದ್ರೆ ಏನೋ ಫಲ ಸಿಗುತ್ತೆ ಅಂತ ಅಷ್ಟೇ ಮಾಡಿದ್ರೆ ಅದೊಂದು ದಂಡನೆಯಾಗಿ ಕೃಚ್ಛ್ರವೇ ಆಗುತ್ತೆ. ತಿಳುವಳಿಕೆಯಿಂದ ಅದು ದೊಡ್ಡದು ಚಿಕ್ಕದು ಅಂತ ಅನ್ನೋದ್ರ ಮೇಲೆ ಡಿಪೆಂಡ್. ಮಾಡುವಾಗ ನಾನು ಉಪವಾಸ ಮಾಡದೆ, ಬೇರೆ ಯಾರು ಮಾಡಲ್ಲ, ನಾನು ಉಪವಾಸ ಮಾಡಿ ದೊಡ್ಡವನು ಅನ್ನುವ ಭಾವ ಬಂತು ಅಂದ್ರೆ ಅದು ಹೋಯ್ತು. ನಮಗೆ ಉಪವಾಸ ಮಾಡ್ಲಿಕ್ಕಾಗುವ ಧೈರ್ಯವನ್ನ, ಸ್ಥೈರ್ಯವನ್ನ, ದೇಹದಲ್ಲಿ ಶಕ್ತಿಯನ್ನ ಯಾರೋ ಒಬ್ರು ಒಳಗೆ ನಿಂತು ಆ ದೃಢತೆಯನ್ನ ಕೊಟ್ಟದ್ರಿಂದ ನಮಗೆ ಮಾಡ್ಲಿಕ್ಕಾಯ್ತು ಅನ್ನುವ ಎಚ್ಚರದ ಜೊತೆಗೆ ಅದನ್ನ ಸಂಕಲ್ಪ ಮಾಡಿ ಭಗವಂತನಿಗೆ ಒಪ್ಪಿಸಿದ್ರೆ ಆವಾಗ ಅದು ಕೃಚ್ಛ್ರದಿಂದ ದಾಟಿ ಯೋಗಕ್ಕೆ ಸೇರ್ಕೊಳ್ಳುತ್ತೆ. ಅಂದ್ರೆ ಅದು ಕೂಡ ಉಪವಾಸ ಅಂದ್ರೆ ಧ್ಯಾನವೇ, ಉಪರಿವಾಸ. ಭಗವಂತನಲ್ಲಿ ನಿರಂತರ ಮನಸ್ಸಿಡ್ಲಿಕ್ಕಾಗುವ ಹಾಗೆ ಬರೀ ಉಪವಾಸ ಮಾಡುವುದು, ಏನೂ ತಿನ್ನದೆ ಉಳಿಯುವುದೇ ಒಂದು ದೊಡ್ಡ ಸಾಧನೆ ಏನಲ್ಲ. ಬರೀ ತಿನ್ನದೆ ಉಳಿಯುವುದು, ಎಷ್ಟೋ ಸರ್ತಿ ಎಷ್ಟೋ ಜನ ಲೋಕದಲ್ಲಿ ಅವರಿಗೆ ಊಟಕ್ಕಿಲ್ದೇನೆ ಮಾಡ್ತಿರ್ತಾರೆ, ಆದ್ರೆ ಅವ್ರು ಅದನ್ನು ಸಹಿಸ್ಕೊಂಡೇ ಇರ್ತಾರೆ. ಇವತ್ತು ಊಟ ಇಲ್ಲ ಅಷ್ಟೇ, ದೇವ್ರು ಕೊಟ್ಟಿಲ್ಲ ಇವತ್ತು ಅಂತ. ಅಷ್ಟೇ ಆದ್ರೆ ಅದರಲ್ಲಿ ಏನು ಭಗವಂತನ ಪ್ರೀತಿ ಅನ್ನುವ ದೃಷ್ಟಿಯಿಂದ ಸೇರ್ಲಿಲ್ಲ ಅಂದ್ರೆ ಆ ಕಾರ್ಯ, ಅದು ಕೃಚ್ಛ್ರವಾಗಿ ಉಳಿಯುತ್ತೆ. ಯಜ್ಞಾದಿಗಳು ಹಾಗೇನೆ, ಹೊಗೆ ತಿನ್ನುದಪ್ಪ ಏನ್ ಕಷ್ಟ ಅಂತ ಬೈಕೊಂಡ್ ಮಾಡಿದ್ರೆ ಅದು ಕೃಚ್ಛ್ರ ಆಗುತ್ತೆ. ಯಜ್ಞಾದಿಗಳನ್ನು ಮಾಡುವಾಗ ಯಜ್ಞನಾಮಕನಾದ ಪರಮಾತ್ಮ ಅಗ್ನಿಯ ಪ್ರತೀಕವನ್ನಿಟ್ಟುಕೊಂಡು ನಮ್ಮ ಮುಂದೆ ಪ್ರಕಟಗೊಂಡು ನಾನಾ ತರದ ಜ್ವಾಲೆಗಳಿಂದ, ನಾನಾ ತರದ ಬಣ್ಣಗಳಿಂದ ನಾವು ಕೊಟ್ಟ ಇಷ್ಟು ಕಳಪೆ ವಸ್ತುತಃ ನಮ್ಮ ದೇವತೆಗಳ ದೃಷ್ಟಿಯಿಂದ ಇದು ತುಂಬಾ ಕಳಪೆ, ನಾಳೆಗೆ ಉಳಿಯದೇ ಇರುವ ಪದಾರ್ಥ. ಅವ್ರು ನಾಳೆಗೆ ಉಳಿಯದ ಪದಾರ್ಥವನ್ನು ತಗೊಳ್ಳೋದೇ ಇಲ್ಲ, ಫ್ರಿಡ್ಜ್ ಅಲ್ಲ, ಸಾಮಾನ್ಯ ಲೋಕದ ವ್ಯವಸ್ಥೆಯಲ್ಲಿ. ಅದಕ್ಕೋಸ್ಕರ ತುಪ್ಪ ಅವರಿಗೆ ಕೊಡುದು.